ಜೈ ಹಿಂದ್. SSC JD 2025ರಲ್ಲಿ ಹಿಂದಿ ಫ್ರೀ ಕ್ಲಾಸಸ್ಗಳು ನಡೆದಿವೆ. ಈಗ 6ನೇ ಕ್ಲಾಸ್ ಬಗ್ಗೆ ನೋಡೋಣ. शब्द विचार तत्सम तद्भव. दो या दो से अधिक वर्ण के सार्थक योग को शब्द कहते हैं. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಣಗಳ ಕೂಡುವುದನ್ನು ಶಬ್ದ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹಮ್, ಹ प्लस अ ह, म प्लस अ म, हम. शब्दों का वर्गीकरण निम्न आधारों पर किया गया है. ಶಬ್ದಗಳ ವರ್ಗೀಕರಣವನ್ನು ಈ ಕೆಳಗಿನ ಆಧಾರದ ಮೇರೆಗೆ ಮಾಡಲಾಗಿದೆ. उत्पत्ति के आधार पर शब्दों के 4 भेद हैं. ಉತ್ಪತ್ತಿಯ ಆಧಾರದ ಮೇರೆಗೆ ಶಬ್ದದಲ್ಲಿ 4 ಪ್ರಕಾರಗಳು. तत्सम शब्द, तद्भव शब्द, देशज शब्द, विदेशी शब्द. रचना के आधार पर शब्दों के 3 भेद हैं. ರಚನೆಯ ಆಧಾರದ ಮೇಲೆ ಶಬ್ದದಲ್ಲಿ 3 ಪ್ರಕಾರಗಳು. रूढ़ शब्द, यौगिक शब्द, योगरूढ़ शब्द. अर्थ के आधार पर शब्दों के 2 भेद हैं. अर्थ ಆಧಾರದ ಮೇರೆಗೆ ಶಬ್ದದಲ್ಲಿ 2 ಪ್ರಕಾರಗಳು. सार्थक शब्द, निरर्थक शब्द. विकार के आधार पर शब्दों के 2 भेद हैं. ವಿಕಾರದ ಆಧಾರದ ಮೇಲೆ ಶಬ್ದದಲ್ಲಿ 2 ಪ್ರಕಾರಗಳು. विखारी शब्द, अविखारी शब्द. तत्सम शब्द संस्कृत भाषा से लिए गए वे शब्द जो यथावत हिंदी में ग्रहण कर लिए गए हैं. तत्सम शब्द कहलाते हैं. ಸಂಸ್ಕೃತ ಭಾಷೆಯಿಂದ ಬಂದು ತತ್ಸಮ ಶಬ್ದ ಎಂದರೆ ಸಂಸ್ಕೃತ ಭಾಷೆಯಿಂದ ಬಂದು ಯಥಾವತ್ತಾಗಿ ಹಿಂದಿಯಲ್ಲಿ ಬಂದಂತ ಸೀದಾ ಸಂಸ್ಕೃತ ಭಾಷೆಯಿಂದ ಸೀದಾ ಹಿಂದಿ ಒಳಗೆ ಬಂದಂತ ಶಬ್ದಗಳನ್ನ तत्सम शब्द ಅಂತ ಕರಿತೇವಿ. ಉದಾಹರಣೆಗೆ ऊंचा, एकत्र, अग्नि आदि. तद्भव शब्द संस्कृत भाषा के ऐसे शब्द जो कुछ रूप परिवर्तन के साथ हिंदी में प्रचलित हैं वे तद्भव शब्द कहलाते हैं. ತದ್ಭವ ಶಬ್ದ ಎಂದರೆ ಸಂಸ್ಕೃತ ಭಾಷೆಯಿಂದ ಬಂದು ತನ್ನ ರೂಪ ಪರಿವರ್ತನೆಯನ್ನು ಮಾಡಿ ತನ್ನ ರೂಪವನ್ನು ಬದಲಿಸಿ ಹಿಂದಿ ಭಾಷೆಗೆ ಬಂದಂತ ಶಬ್ದಗಳನ್ನ ತದ್ಭವ ಶಬ್ದ ಅಂತ ಹೇಳುತ್ತೇವೆ. ಉದಾಹರಣೆಗೆ ऊंचा, इकट्ठा, आग आदि. तद्भव और तत्सम शब्दों को पहचानने के नियम. तद्भव ಮತ್ತು ತತ್ಸಮ ಶಬ್ದಗಳನ್ನ ಗುರುತಿಸುವ ನಿಯಮ. नियम 1. जिस शब्द में क्ष हो वह शब्द प्राय तत्सम शब्द होगा. ಯಾವ ಶಬ್ದದಲ್ಲಿ ಕ್ಷ ಎಂಬ ಅಕ್ಷರ ಇರುತ್ತದೆಯೋ ಅದು तत्सम शब्द ಆಗ್ತೈತಿ. तत्सम शब्द का तद्भव शब्द बनते समय क्ष या तो ख या छ में बदल जाता है. तत्सम ಶಬ್ದ ಇದ್ದಾಗ ಅದು ಕ್ಷ ಎಂಬ ಅಕ್ಷರ ಆದರೆ ಕ್ಷ ಎಂಬ ಶಬ್ದ ಬಂದಿರುತ್ತದೆ. ಕ್ಷ ಎಂಬ ಶಬ್ದದಲ್ಲಿ ಕ್ಷ ಎಂಬ ಅಕ್ಷರ ಬಂದಿರುತ್ತದೆ. ತದ್ಭವ ಆಗ್ಬೇಕಾದ್ರೆ ಅದು ಖ ಅಂತ ಬರುತ್ತದೆ, ಇಲ್ಲ ಅಂತಂದ್ರೆ ಛ. ಖ ಅಂತ ಬದಲಾಗುತ್ತದೆ, ಇಲ್ಲ ಅಂತಂದ್ರೆ ಛ ಅಂತ ಬದಲಾಗುತ್ತದೆ. ಉದಾಹರಣೆ ಪಕ್ಷಿ ಕಾ ಪಂಚಿ. ಪಕ್ಷಿ ಶ ಇದೆ ಇಲ್ಲಿ, ಪಂಚಿ ಇಲ್ಲಿ ಛ ಬಂತು. ಬೀಕ್ ಖಾ ಭಿಕ್ಷಾ ಕಾ ಬೀಕ್. ಇಲ್ಲಿ ಭಿಕ್ಷಾ ಶ ಇದೆ ಇಲ್ಲಿ, ಇಲ್ಲಿ ಖ ಬೀಕ್ ಖ ಅಂತ ಅಕ್ಷರ ಬಂತು ಇಲ್ಲಿ. ಋಷಿ ವೃಕ್ಷ ಕಾ ರಿಕ್ಷಾ. ಇಲ್ಲಿ ಕ್ಷ ಇದೆ, ಇಲ್ಲಿ ಛ ಬಂತು. ಲಕ್ಷ್ಮಣ್ ಕಾ ಲಖನ್. ಇಲ್ಲಿ ಕ್ಷ ಇದೆ, ಇಲ್ಲಿ ಖ ಎಂಬ ಅಕ್ಷರ ಬಂತು. ತತ್ಸಮದಲ್ಲಿ 2ನೇ ನಿಯಮದ ಬಗ್ಗೆ ನೋಡೋಣ. ಮೊದಲನೇ ನಿಯಮ ಏನ್ ಹೇಳುತ್ತದೆ? ಕ್ಷ ತತ್ಸಮ ಶಬ್ದದಲ್ಲಿ ಕ್ಷ ಎಂಬ ಅಕ್ಷರ ಇತ್ತು ಅಂದ್ರೆ ತದ್ಭವದಲ್ಲಿ ಖ ಅಂತ ಶಬ್ದ ಬರುತ್ತದೆ, ಖ ಅಂತ ಅಕ್ಷರ ಬರುತ್ತದೆ. ಇಲ್ಲ ಅಂತಂದ್ರೆ ಛ ಎಂಬ ಅಕ್ಷರ ಶಬ್ದದಲ್ಲಿ ಖ ಅಂತ ಅಕ್ಷರ ಇರುತ್ತದೆ, ಇಲ್ಲ ಅಂತಂದ್ರೆ ಛ ಎಂಬ ಅಕ್ಷರ ಇರುತ್ತದೆ. ಇವಾಗ 2ನೇ ನಿಯಮದ ಬಗ್ಗೆ ನೋಡೋಣ. श्री वर्ण हो तो तत्सम शब्द में
श वर्ण होता है जो तद्भव शब्द में स में बदल जाता है. ತತ್ಸಮದಲ್ಲಿ ಶ್ರ ಎಂಬ ವರ್ಣ ಇತ್ತು ಅಂದ್ರೆ ಅದು ತದ್ಭವದಲ್ಲಿ ಸ ಆಗಿ ಬದಲಾಗುತ್ತದೆ. ಉದಾಹರಣೆಗೆ ಶ್ರವಣ, ಸಾವನ. ಶ್ರವಣ ಇದ್ದದ್ದು ಇಲ್ಲಿ ಶ ಇದೆ, ಇಲ್ಲಿ ಶ್ರ ಇದೆ, ಇಲ್ಲಿ ಸ ಆಗಿ ಪರಿವರ್ತನೆಯಾಗುತ್ತದೆ. ಇಲ್ಲಿ ಶೃಂಗಾರ, ಇಲ್ಲಿ ಸಿಂಗಾರ, ಇಲ್ಲಿಯೂ ಶ ಇದೆ, ಇಲ್ಲಿಯೂ ಸ ಅಂತ ಬಂತು. ಇಲ್ಲಿ ಶೃಂಗ, ಶ ಇದೆ, ಇಲ್ಲಿ ಸಿಂಗ ಸ ಬರುತ್ತದೆ ಇತ್ಯಾದಿ. तत्सम शब्द मूरने नियम नोड़ोण. तत्सम शब्द में प्रयुक्त हुआ श वर्ण तद्भव रूप में स हो जाता है. ತತ್ಸಮದಲ್ಲಿ ಶ ಅಂತ ವರ್ಣ ಬಂದರೆ ತದ್ಭವದಲ್ಲಿ ಸ ಆಗಿ ಬದಲಾಗುತ್ತದೆ. ಉದಾಹರಣೆಗೆ ಶಿಕ್ಷಾ, ಶ ಇದೆ ಇಲ್ಲಿ, ಶಿಕ್ಷಕ ಶೀಕ್ ಸ ಅಂತ ಬಂತು ಇಲ್ಲಿ. ಶಿಕ್ಷಾ ಶೀಖ. ಶುಖರ ಶ ಇದೆ, ಶುಖರಕ ಸುಅರ ಸ ಎಂಬ ಅಕ್ಷರ ಬರುತ್ತದೆ ಇಲ್ಲಿ, ಸುಅರ ಆಗುತ್ತದೆ. ಶಾಖ, ಶಾಖ ಸಾಗ, ಇಲ್ಲಿ ಸ ಬಂತು, ಇಲ್ಲಿ ಶ ಇದೆ. ಶುಷ್ಕ ಶ ಇದೆ ಇಲ್ಲಿ, ಇಲ್ಲಿ ಸೂಖ ಸ ಬಂತು, ಇಲ್ಲಿ ಶೂಂಡ ಸ ಇದೆ, ಇಲ್ಲಿಯೂ ಶ ಇದೆ, ಸೂಂಡ ಇಲ್ಲಿ ಸ ಬಂತು ಇತ್ಯಾದಿ. तत्सम ಶಬ್ದದ ನಾಲ್ಕನೇ ನಿಯಮ ಏನ್ ಹೇಳುತ್ತದೆ ಅಂತಂದ್ರೆ तत्सम शब्द में ಶ वर्ण का प्रयोग होता है. ಇದು ತತ್ಸಮದಲ್ಲಿ ಮಾತ್ರ ಶ ಎಂಬ ವರ್ಣ ಪ್ರಯೋಗ ಆಗ್ತೈತಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಪೌಷ್ಯ, ವಿಷ್ಟ, ಪುಷ್ಟ, ಪುಷ್ಕರ, वाष्प इत्यादि. ಐದನೇ ನಿಯಮ तत्सम शब्दों में वह वर्ण होता है जो उसके तद्भव रूप में ब में बदल जाता है. ಏನ್ ಹೇಳ್ತದೆ ತತ್ಸಮ ಶಬ್ದ ವ ಎಂಬ ವರ್ಣ ಇತ್ತು ಅಂದ್ರೆ ತದ್ಭವದಲ್ಲಿ ಬ ಆಗಿ ಬದಲಾಗುತ್ತದೆ. ಉದಾಹರಣೆಗೆ ವಾನರ, ಬಂದರ, ಇಲ್ಲಿ ವ ಇದೆ, ಇಲ್ಲಿ ಬ ಬಂತು. ವಾನರ ಕ ಬಂದರ, ವ ಇದೆ, ಇಲ್ಲಿ ಬ ಬಂತು. ವಜ್ರಂಗ ವ ಇದೆ ಇಲ್ಲಿ, ವಜ್ರಂಗ ಕ ಬಜ್ರಂಗ ಬ ಬಂತು. ವನಿಕ ವ ಇದೆ, ವನಿಕ ಕ ಬನಿಯಾ ಬ ಆಯ್ತು. ವರಯಾತ್ರ ವ ಇದೆ ಇಲ್ಲಿ, ಬರಾಥ ಬ ಆಯ್ತು ಇತ್ಯಾದಿ. ಇಲ್ಲಿವರೆಗೆ ತತ್ಸಮ ತದ್ಭವ ಶಬ್ದಗಳು, ನಿಯಮಗಳು, ತತ್ಸಮ ತದ್ಭವ ಶಬ್ದಗಳ ಬಗ್ಗೆ ನೋಡಿದ್ದೇವೆ. ಇನ್ನು ಮುಂದಿನ ಕ್ಲಾಸದಲ್ಲಿ ತತ್ಸಮ ತದ್ಭವ ಶಬ್ದಗಳ ಬಗ್ಗೆ ಇರುವ ಕ್ವಶನ್ ಆನ್ಸರ್ಸ್ ಗಳನ್ನ ನೋಡೋಣ. ಜೈ ಹಿಂದ್.